ಕರ್ನಾಟಕದ ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳು ನಡ್ಕೊಳ್ತಕ್ಕಂಥ ರೀತಿಗಳು, ಶಿವಸೇನೆ ಮತ್ತು ಬೆಳಗಾವಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲವು ಸಂಘಟನೆಗಳ ನಡವಳಿಕೆ ಏನಿದೆ ಅದರ ವಿರುದ್ಧ ಕನ್ನಡ ಸಂಘಟನೆಗಳು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡದೆ ಈ ರೀತಿಯ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಭಾಷೆ ನಡುವೆ ಒಂದು ರೀತಿ ಸಂಘರ್ಷಕ್ಕೆ ನಾವೇ ಕಾರಣ ಆಗ್ತಾ ಇದ್ದೇವೆ. ನಾನು ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ಪ್ರಾಧಿಕಾರ ರಚನೆ ಮಾಡಿದಂಥ ಉದ್ದೇಶಗಳು ಇದರಿಂದ ಕನ್ನಡಿಗರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದನ್ನು ಸಮಜಾಯಿಷಿ ನೀಡಬೇಕಾಗಿತ್ತು. ಆದರೆ ದಬ್ಬಾಳಿಕೆ ಮುಖಾಂತರ ಸರ್ಕಾರ ಕನ್ನಡ ಸಂಘಟನೆಗಳನ್ನು ನಾವು ಹದ್ದುಬಸ್ತಿಗೆ ತರ್ತೀವಿ ಅಂತ ಅಂದರೆ ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಮರಾಠಿಗರು ರಾಜ್ಯದ ಎಲ್ಲ ಭಾಗದಲ್ಲೂ ಇದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲೂ ವಾಸ ಮಾಡ್ತಾ ಇದ್ದಾರೆ, ಹಲವಾರು ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿದ್ದಾರೆ. ಹಲವಾರು ಜನ ಮರಾಠಿ ಮಾತಾಡಲ್ಲ, ಆದರೆ ಮರಾಠಿಗರು ಅಂತಕ್ಕಂಥದ್ದು ಇದ್ದಾರೆ ಅವರ ಜಾತಿ ಹೆಸರಿನಲ್ಲಿ. ಅದರಿಂದ ಇಲ್ಲಿ ಎಲ್ಲ ಸಮಾಜದಲ್ಲೂ ಬಡವರಿದ್ದಾರೆ. ಹಾಗಿದ್ರೆ ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ ಈ ಸರ್ಕಾರಕ್ಕೆ, ಇವತ್ತು ರಾಜ್ಯದ ಅಭಿವೃದ್ಧಿಗೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಹಣ ಇವತ್ತು ಸಂಗ್ರಹ ಆಗ್ತಿರ್ತಕ್ಕಂಥದ್ದು ರಾಜ್ಯದ ಖಜಾನೆಗೆ, ಅದು ಬೆಂಗಳೂರು ನಗರದಿಂದ. ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಹಲವಾರು ಏನು ಪೂರ್ವಿಕರಿದ್ದಾರೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗರ ಸಮಾಜ ಇರ್ತಕ್ಕಂಥದ್ದು. ಇವತ್ತು ಆ ಒಕ್ಕಲಿಗರ ಸಮಾಜ ರಾಜ್ಯದ ಅಭಿವೃದ್ಧಿಗೆ ಯಾವ ಭೂಮಿಗಳನ್ನು ಹೊಂದಿದ್ರು, ಕೃಷಿಯನ್ನು ನಂಬಿ ಬದುಕ್ತಾ ಇದ್ರು, ರಾಜ್ಯದ ಅಭಿವೃದ್ಧಿಗೆ ಅವರ ಕೃಷಿ ಭೂಮಿಯನ್ನು ಬಿಟ್ಟುಕೊಟ್ಟು ಯಾವುದೋ ಕಾರ್ಖಾನೆಗಳ ಮುಂದೆ ಇವತ್ತು ವಾಚ್ಮನ್ಗಳು ಕೆಲಸ ಮಾಡ್ತಕ್ಕಂಥದ್ದು, ಯಾವುದೋ ಬಿಲ್ಡಿಂಗ್ಗಳಲ್ಲಿ ಹೋಗಿ ಅಡುಗೆ ಕೆಲಸ ಮಾಡ್ತಕ್ಕಂಥದ್ದು, ಪಾತ್ರೆ ತೊಳಿಕಂಥ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ಒಕ್ಕಲಿಗ ಸಮಾಜದಲ್ಲಿ ಲಕ್ಷಾಂತರ ಜನ ಬಡವರಿದ್ದಾರೆ. ಈ ರಾಜ್ಯದ ಅಭಿವೃದ್ಧಿಗೆ, ಈ ರಾಜ್ಯದ ಖಜಾನೆ ತುಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಥದ್ದು ನಮ್ಮ ಒಂದು ಒಕ್ಕಲಿಗ ಸಮಾಜದ ಜನತೆ. ಭೂಮಿಯನ್ನು ಕಳ್ಕೊಂಡು ಇವತ್ತು ನಾಡಿಗೆ ದೊಡ್ಡ ಮಟ್ಟದ ತ್ಯಾಗ ಏನು ಮಾಡಿದ್ದಾರೆ. ಈ ಸಮಾಜಕ್ಕೆ ಮೊದಲನೇದಾಗಿ ಪ್ರಾಧಿಕಾರ ಮಾಡಬೇಕಾಗೋದ್ರೆ ಈ ಪ್ರಾಧಿಕಾರಗಳ ರಚನೆ ಎಂಬ ಕಾನ್ಸೆಪ್ಟು ಈಗೇನು ರಾಜಕಾರಣಿಗಳು ಮತಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಮಾಡೋದಾದರೆ ಮೊದಲು ಪ್ರಾರಂಭ ಆಗಬೇಕಾಗಿದ್ದು ಒಕ್ಕಲಿಗರ ಸಮಾಜದ ಪ್ರಾಧಿಕಾರ ಮಾಡಬೇಕು, ನಿಗಮ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಸರ್. ನಾನು ನಿಗಮದಿಂದ ಉಪಯೋಗ ಇಲ್ಲ. ಈಗಲೂ ನನ್ನ ಕಾಲದಲ್ಲಿ ಬ್ರಾಹ್ಮಣರ ಸಮಾಜ ನಿಗಮ ಮಾಡಿದ್ದೇನೆ, ನನ್ನ ಕಾಲದಲ್ಲಿ ಆರ್ಯವೈಶ್ಯ ಸಮಾಜ ನಿಗಮ ಮಾಡಿದೆ. ಹಲವಾರು ಒಂದು ಒತ್ತಡಗಳಿಗೆ ಅದರಿಂದ ಏನಾದರೂ ಅನುಕೂಲ ಆಗಿದೆಯಾ? ನನಗಂತೂ ಅದು ಅನುಕೂಲ ಇದೆಲ್ಲ ತಾತ್ಕಾಲಿಕವಾಗಿ ಮತ ಪಡೀಲಿಕ್ಕೆ ಕೆಲವು ಜಾತಿಗಳನ್ನು ಇವತ್ತು ಆಕರ್ಷಿಸ್ತಕ್ಕಂಥ ಒಂದು ಸಣ್ಣ ಮಟ್ಟದ ರಾಜಕಾರಣ ಇದೆ. ಸರ್, ಈಗ ಶಾಲೆಗಳನ್ನ ತೆರೆಯಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ಸಿಎಂ. ಶಾಲೆಗಳನ್ನ ಓಪನ್ ಮಾಡೋ ವಿಚಾರವಾಗಿ ನಿಮ್ಮ ಕಾಲೇಜುಗಳು ಓಪನ್ ಮಾಡಿ ಕಾಲೇಜು ಪ್ರಾರಂಭ ಮಾಡಿದ 2ನೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಕೊರೋನಾ ಒಂದು ಹರಡುವಿಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಮಾಹಿತಿಗಳಿದೆ. ಇವತ್ತು ಹಲವಾರು ರಾಜ್ಯದಲ್ಲಿ ಈಗಾಗಲೇ ಕರ್ಫ್ಯೂ ಅವರು ಜಾರಿ ಮಾಡ್ತಕ್ಕಂಥ ಒಂದು ತೀರ್ಮಾನಗಳೇನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಸಹ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಕ್ಕಂಥದ್ದು ಮತ್ತೆ ಪುನಃ ಕೋವಿಡ್-19 ಮರುಕಳಿಸುತ್ತೆ ಅಂತಕ್ಕಂಥದ್ದು ಏನು ಕೆಲವರು ತಜ್ಞರು ಹೇಳ್ತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ತರಾತುರಿ ನಿರ್ಧಾರ ಮಾಡಿದೆ. ರಾಜ್ಯದ ಜನತೆಯ ಮಕ್ಕಳ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಜೀವ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡೋದು. ಸರ್, ಗೋಹತ್ಯೆ ನಿಷೇಧ, ಲವ್ ಜಿಹಾದ್ ಮಾಡೋ ನಿಷೇಧ ಅದರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಜೆಡಿಎಸ್ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೆ ಈ ರೀತಿಯ ಮೈತ್ರಿ ಮಾಡ್ಕೊಳ್ತೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಎಷ್ಟು ಕಡೆ ಅವರ ಪಕ್ಷ ಬಿಜೆಪಿ ಈಗ ಸ್ಥಳೀಯ ಸಂಸ್ಥೆಗಳ ಹೊಂದಾಣಿಕೆ ಮಾಡಿಕೊಂಡ್ರು. ನವಲಗುಂದದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಅಲ್ಲೇನು ಅಧಿಕಾರ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷ ಸಮಯ ಸಾಧಕ ರಾಜಕಾರಣ ಅಲ್ವೇ? ಅಧಿಕಾರ ಹಿಡ್ಕೊಂಡು ಹೋಗ್ತಕ್ಕಂಥವ್ರಲ್ವೇ? ಮನೂರಿನಲ್ಲಿ ನಾವು 6 ಜನ ಗೆದ್ದಿದ್ದು, 7 ಜನ ಹೈಯೆಸ್ಟ್ ಗೆದ್ದಿದ್ದು ನಾವು. ಶಾಲೆಗಳನ್ನ ಓಪನ್ ಮಾಡೋ ವಿಚಾರವಾಗಿ ನಿಮ್ಮ ನಿಲುವು? ಕಾಲೇಜುಗಳು ಓಪನ್ ಮಾಡಿ ಕಾಲೇಜು ಪ್ರಾರಂಭ ಮಾಡಿದ 2ನೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಕೊರೋನಾ-19 ಒಂದು ಹರಡುವಿಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಮಾಹಿತಿಗಳಿದೆ. ಇವತ್ತು ಹಲವಾರು ರಾಜ್ಯದಲ್ಲಿ ಈಗಾಗಲೇ ಕರ್ಫ್ಯೂ ಅವರು ಜಾರಿ ಮಾಡ್ತಕ್ಕಂಥ ಒಂದು ತೀರ್ಮಾನಗಳೇನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಸಹ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಕ್ಕಂಥದ್ದು ಮತ್ತೆ ಪುನಃ ಕೋವಿಡ್-19 ಮರುಕಳಿಸುತ್ತೆ ಅಂತಕ್ಕಂಥದ್ದು ಏನು ಕೆಲವರು ತಜ್ಞರು ಹೇಳ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ತರಾತುರಿ ನಿರ್ಧಾರ ಮಾಡಿದೆ.
ರಾಜ್ಯದ ಜನತೆಯ ಮಕ್ಕಳ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಜೀವ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ